ನನ್ನ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ, ನೋಡಿ ಡಿಪ್ಲೊಮಾ CET ವಿಷಯದ ವಿಡಿಯೋ ಕೊಡ್ತಾ ಇದ್ದೀನಿ ನಿಮಗೆ. ಅದರದ್ದು ಸರಣಿ ಕಂಟಿನ್ಯೂ ಮಾಡ್ತೀನಿ ನೋಡಿ. ಈಗ ಇಲ್ಲಿ ತನಕ ನಾವು ಮ್ಯಾಟ್ರಿಸಿಸ್ ಅಂಡ್ ಡಿಟರ್ಮಿನೆಂಟ್ಸ್ ಮುಗಿದಿದೆ, ವೆಕ್ಟರ್ಸ್ ಮುಗಿದಿದೆ, ಟ್ರಿಗ್ನಾಮೆಟ್ರಿನಲ್ಲಿ ಒಂದಿದೆ, ಕಾಂಪ್ಲೆಕ್ಸ್ ನಂಬರ್ ಒಂದು ಉಳ್ಕೊಂಡಿದೆ, ಮತ್ತೆ ಲಿಮಿಟ್ಸ್ ಕಂಪ್ಲೀಟ್ ಮಾಡಿದ್ದೀನಿ. ಈಗ ನಿಮಗೆ ಈ ಆಲ್ಜಿಬ್ರಾದಲ್ಲಿ ಒಂದು ಟಾಪಿಕ್ ಉಳ್ಕೊಂಡಿದೆ, ಏನಪ್ಪಾ ಅಂದ್ರೆ ಪ್ರಾಬಬಿಲಿಟಿ. ನೋಡಿ, ಪ್ರಾಬಬಿಲಿಟಿ ಚಾಪ್ಟರ್ ನಲ್ಲಿ ನಿಮ್ಗೆ ಎಕ್ಸಾಮ್ಗೆ ಬರೋದು ಒಂದೇ ಒಂದು ಪ್ರಶ್ನೆ. ಬರೀ ವಿಡಿಯೋ ನೋಡ್ಬಿಟ್ರೆ ಸಾಕು, ಒಂದು ಮಾರ್ಕ್ ನಿಮ್ಗೆ ಬಂದಂಗೆ. ನೋಡಿ, ಈಗ ಫಸ್ಟ್ ನಿಮ್ಗೆ ವಾಟ್ ಈಸ್ ಪ್ರಾಬಬಿಲಿಟಿ, ಪ್ರಾಬಬಿಲಿಟಿ ಅಂದ್ರೆ ಏನು, ಪ್ರಾಬಬಿಲಿಟಿ ಅಂದ್ರೆ ಏನು ಅಂತ ಗೊತ್ತಾಗ್ಬೇಕು ಫಸ್ಟ್. ನೋಡಿ, ಪ್ರಾಬಬಿಲಿಟಿ ಅಂದ್ರೆ ಏನಪ್ಪಾ ಅಂತಂದ್ರೆ, ನೋಡಿ ಒಂದಷ್ಟು ಎಕ್ಸಾಂಪಲ್ ಕೊಡ್ತೀನಿ, ಗೊತ್ತಾಗ್ಬಿಡ್ತದೆ ನೋಡಿ. ಈಗ ಒಂದು ಟಾಸಿಂಗ್ ಎ ಕಾಯಿನ್, ಒಂದು ಕಾಯಿನ್ ಅನ್ನ ಟಾಸ್ ಮಾಡೋ ಒಂದು ಎಕ್ಸ್ಪೆರಿಮೆಂಟ್ ಅನ್ಕೊಳ್ಳಿ, ರ್ಯಾಂಡಮ್ ಎಕ್ಸ್ಪೆರಿಮೆಂಟ್ ಅಂತ ಕರೀತಾರೆ. ಈಗ ಒಂದು ಕಾಯಿನ್ ಅನ್ನ ಟಾಸ್ ಮಾಡಿದಾಗ ನಮ್ಗೆ ಏನ್ ಬರುತ್ತೆ ಅಂತ ಗೊತ್ತು, ಇಲ್ಲ ಹೆಡ್ ಬರುತ್ತೆ ಇಲ್ಲ ಟೈಲ್ ಬರುತ್ತೆ. ಅಂದ್ರೆ ಹೆಡ್ಡೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಟೈಲೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ನಮ್ಗೆ ಏನ್ ಬರ್ಬೋದು, ಇಲ್ಲ ಹೆಡ್ ಬರ್ಬೋದು ಆರ್ ಟೈಲ್ ಬರ್ಬೋದು. ಆಯ್ತಾ? ಹೆಡ್ಡೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ, ಟೈಲೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಬಟ್ ಏನಪ್ಪಾ ಅಂತಂದ್ರೆ, ಹೆಡ್ ಬರೋ ಪಾಸಿಬಿಲಿಟಿ 50% ಅಂತ ಹೇಳ್ಬೋದು, ಟೈಲ್ ಬರೋ ಪಾಸಿಬಿಲಿಟಿ 50%. ನೋಡಿ, ಈ ತರ ಹೇಳ್ತಾರಲ್ಲ ಪ್ರಾಬಬಿಲಿಟಿ ಇಷ್ಟು ಬರ್ಬೋದು, ಅದಕ್ಕೆ ಪ್ರಾಬಬಿಲಿಟಿ ಅಂತ ಕರೀತಾರೆ. ಎಕ್ಸಾಕ್ಟ್ ಆಗಿ ಹೇಳಕ್ಕಾಗಲ್ಲ, 50% ಹೆಡ್ ಬರ್ಬೋದು, 50% ಟೈಲ್ ಬರ್ಬೋದು ಅಂತ ಹೇಳ್ಬೋದು. ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. ಥ್ರೋಯಿಂಗ್ ಎ ಡೈ. ನೋಡಿ, ಥ್ರೋಯಿಂಗ್ ಎ ಡೈ ಅಂತ ತಗೊಂಡಾಗ ನಮ್ಗೆ ಡೈನಲ್ಲಿ 6 ಇರ್ತವೆ, 6 ನಂಬರ್ ಇರ್ತವೆ, ಅಂದ್ರೆ 6 ಚುಕ್ಕಿಗಳು ಇರ್ತವೆ. 1 2 3 4 5 6. ಈಗ ನಾವ್ ಹಿಂಗೆ ಡೈಸ್ ನ ಥ್ರೋ ಮಾಡಿದಾಗ ನಮ್ಗೆ 1 ಬರ್ಬೋದು, ಅಥವಾ 2 ಬರ್ಬೋದು, ಅಥವಾ 3 ಬರ್ಬೋದು, ಅಥವಾ 4 ಬರ್ಬೋದು, 5 ಬರ್ಬೋದು, 6 ಯಾವ್ದು ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಅಂದ್ರೆ ಪ್ರಾಬಬಿಲಿಟಿ ಅಂದ್ರೆ 1 ಇಷ್ಟು % ಬರ್ಬೋದು, 2 ಇಷ್ಟು % ಬರ್ಬೋದು, 3 ಇಷ್ಟು % ಬರ್ಬೋದು ಅಂತ ಹೇಳ್ಬೋದು. ನೋಡಿ, ಇದರಲ್ಲಿ 50% ಹೆಡ್ 50% ಟೈಲ್, ಯಾಕಂದ್ರೆ ಎರಡೇ ಇರೋದು, ಇದರಲ್ಲಿ 6 ಇರೋದ್ರಿಂದ 1 ಬರೋ ಪಾಸಿಬಿಲಿಟಿ 1/6 ಅಂತ, 2 ಬರೋ ಪಾಸಿಬಿಲಿಟಿ 2/6, 3 ಬರೋ ಪಾಸಿಬಿಲಿಟಿ 3/6, 4 ಬರೋ ಪಾಸಿಬಿಲಿಟಿ 4/6, 5 ಬರೋ ಪಾಸಿಬಿಲಿಟಿ 5/6, 6 ಬರೋ ಪಾಸಿಬಿಲಿಟಿ 6/6. ಆತರ, ಸಾರಿ 6/6 ಅಲ್ಲ, ಇದು 1/6, ಇದು 1/6. ಸಾರಿ, ಎಲ್ಲಾ ನಂಬರ್ ತಗೊಳಂಗಿಲ್ಲ. ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 1 ಅಂತಂದ್ರೆ 1/6, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 2 ಅಂದ್ರೂ 1/6, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 3 ಅಂದ್ರೂ 1/6, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 4 ಅಂದ್ರೂ 1/6, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 5 ಅಂದ್ರೂ 1/6, ಪ್ರಾಬಬಿಲಿಟಿ ಆಫ್ ಗೆಟಿಂಗ್ 6/6 ಅಂದ್ರೂ 6 ಅಂದ್ರೂ 1/6. ಅಂದ್ರೆ ಇಷ್ಟು ನಂಬರ್ ಬರಕ್ ಪಾಸಿಬಿಲಿಟಿ ಎಷ್ಟಪ್ಪ ಅಂತಂದ್ರೆ 1/6 ಅಂತ ಹೇಳ್ಬೋದು. ಎಲ್ಲ ಯಾವ್ದಾರ ನಂಬರ್ ತಗೊಳ್ಳಿ, ಯಾವ್ದಾರ ಒಂದ್ ನಂಬರ್. ಈಗ ಹೆಡ್ ಟು ಟೈಲ್ ಅಲ್ಲೂ ಅಷ್ಟೇನೆ, ಇಲ್ಲ ಹೆಡ್ ಬರ್ಬೋದು ಇಲ್ಲ ಟೈಲ್ ಬರ್ಬೋದು, ಬಟ್ ಎಕ್ಸಾಕ್ಟ್ಲಿ ಹೆಡ್ಡೇ ಬರುತ್ತೆ ಟೈಲೇ ಬರುತ್ತೆ ಅಂತ ಹೇಳಕ್ಕಾಗಲ್ಲ. ಈ ತರ ಎಕ್ಸಾಕ್ಟ್ ಆಗಿ ಏನ್ ಹೇಳಕ್ಕಾಗಲ್ವೋ ಅಂತದಕ್ಕೆ ಪರ್ಸೆಂಟೇಜ್ ಅಲ್ಲಿ ಹೇಳ್ತೀವಲ್ಲ, ಅದನ್ನ ಪ್ರಾಬಬ್ಲಿ ಇಷ್ಟು ಬರ್ಬೋದು. ಅದೇ ತರ ಇನ್ನೊಂದು, ಈ ಒನ್ ಡೇ ಮ್ಯಾಚ್ ಅಂತ ತಗೊಂಡ್ರೆ ವಿನ್ನಿಂಗ್ ಆರ್ ಲೂಸಿಂಗ್, ವಿನ್ ಆಗ್ಬೋದು ಅಥವಾ ಸೋಲ್ಬೋದು ಅಥವಾ ಗೆಲ್ಬೋದು. ಟೈ ಆಗ್ಬಿಡ್ತದೆ, ಅದು ರೇರ್ ಕೇಸ್ ಬಿಟ್ಬಿಡಿ. ಜಾಸ್ತಿ ಪರ್ಸೆಂಟೇಜ್ ಆಗೋದಿಲ್ಲ, ವಿನ್ ಆಗುತ್ತೆ ಇಲ್ಲ ಲೂಸ್ ಆಗುತ್ತೆ, ವಿನ್ನಿಂಗ್ ಆರ್ ಲೂಸಿಂಗ್. ನೋಡಿ, ಅದು ಅಷ್ಟೇ, ಪ್ರಾಬಬ್ಲಿ 50% ವಿನ್ನಿಂಗ್ 50% ಲೂಸಿಂಗ್ ಅಂತಾನೆ ಹೇಳ್ಬೋದು. ಆಯ್ತಾ? ನೋಡಿ, ಈ ತರ ಹೇಳ್ತೀವಲ್ಲ, ಪರ್ಸೆಂಟೇಜ್ ಅಲ್ಲಿ ಹೇಳ್ತೀವಲ್ವಾ, ಪ್ರಾಬಬ್ಲಿ ಇಷ್ಟು ಅಂತ ಹೇಳ್ತೀವಲ್ಲ, ಅದಕ್ಕೆ ಪ್ರಾಬಬಿಲಿಟಿ ಅಂತ ಕರೀತಾರೆ. ನೋಡಿ, ಪ್ರಾಬಬಿಲಿಟಿನಲ್ಲಿ ಒಂದು ಇಂಪಾರ್ಟೆಂಟ್ ಒಂದು ಫಾರ್ಮುಲಾ ಇದೆ. ಯಾವುದೇ ಒಂದು ಪ್ರಾಬಬಿಲಿಟಿ, ಯಾವುದೇ ಒಂದು ಇವೆಂಟ್ ಪ್ರಾಬಬಿಲಿಟಿ ಕಂಡುಹಿಡಿಬೇಕಂದ್ರೆ ಅದಕ್ಕೆ ಫಾರ್ಮುಲಾ ನೋಡಿ, ಇದು ಯೂಸ್ ಮಾಡ್ತಾರೆ. P of A is equal to NA/NS ಅಂತ. NA/NS ಅದು ಹೇಳ್ತೀನಿ, NA ಅಂದ್ರೆ ಏನು, NS ಅಂದ್ರೆ ಏನು ಅಂತ. ಈಗ ಅದಕ್ಕಿಂತ ಮುಂಚೆ ಒಂದು ಸ್ಯಾಂಪಲ್ ಸ್ಪೇಸ್ ಅಂತ ಬರುತ್ತೆ. ಫಸ್ಟ್ ಇದು ಹೇಳ್ಬಿಡ್ತೀನಿ ಏನಂತ. ಸ್ಯಾಂಪಲ್ ಸ್ಪೇಸ್
ನೋಡಿ ಸ್ಯಾಂಪಲ್ ಸ್ಪೇಸ್ ಅಂತಂದ್ರೆ ಈಗ ಒಂದು ಎಕ್ಸಾಂಪಲ್ ತಗೊಳ್ಳೋಣ, ಒಂದು ಎಕ್ಸ್ಪೆರಿಮೆಂಟ್ ತಗೊಳ್ಳೋಣ. ಏನಪ್ಪಾ ಅಂದ್ರೆ ಟಾಸಿಂಗ್ ಎ ಕಾಯಿನ್, ಒಂದು ಕಾಯಿನ್ ಅನ್ನ ಟಾಸ್ ಮಾಡಿದಾಗ, ನಂಬರ್ 1 ಟಾಸಿಂಗ್ ಎ ಕಾಯಿನ್. ಈಗ ಒಂದು ಕಾಯಿನ್ ನ ಟಾಸ್ ಮಾಡಿದಾಗ ನಮಗೆ ಎರಡು ಪಾಸಿಬಿಲಿಟಿ ಬರುತ್ತೆ, ಒಂದು ಹೆಡ್ ಬರುತ್ತೆ ಇಲ್ಲ ಟೇಲ್ ಬರುತ್ತೆ. ಏನೇನು ಪಾಸಿಬಿಲಿಟಿ ಇದಾವೋ ಆ ಇವೆಂಟ್ ಅಲ್ಲಿ, ಆ ಎಕ್ಸ್ಪೆರಿಮೆಂಟ್ ಅಲ್ಲಿ, ಅದಕ್ಕೆ ಸ್ಯಾಂಪಲ್ ಸ್ಪೇಸ್ ಅಂತ ಕರೀತಾರೆ. ಈಗ ಒಂದು ಕಾಯಿನ್ ಟಾಸ್ ಮಾಡಿದಾಗ ನಮಗಿಲ್ಲ ಹೆಡ್ ಬರುತ್ತೆ ಇಲ್ಲ ಟೇಲ್ ಬರುತ್ತೆ. ದಿಸ್ ಈಸ್ ಕಾಲ್ಡ್ ಸ್ಯಾಂಪಲ್ ಸ್ಪೇಸ್ ಇನ್ ಕೇಸ್ ಆಫ್ ಟಾಸಿಂಗ್ ಎ ಕಾಯಿನ್, HT. ಈಗ NS ಅಂತ ಬರುತ್ತೆ. NS ಅಂದ್ರೆ ಏನಪ್ಪಾ ಅಂದ್ರೆ ಈ ಎಸ್ ಒಳಗಡೆ ಎಷ್ಟಿದೆ ಅಂತ, ಎಷ್ಟು ಪಾಸಿಬಿಲಿಟಿ ಇದೆ ನೋಡಿ, ಒಂದಿದೆ ಎರಡಿದೆ, NS 2 ಆಗುತ್ತೆ ನೋಡಿ. ಈಗ NS ಅಂದ್ರೆ ಏನು ಅಂತ ಗೊತ್ತಾಗುತ್ತೆ. ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಒಳಗಡೆ ಎಷ್ಟು ಪಾಸಿಬಿಲಿಟೀಸ್ ಬರ್ತಾವೋ ಅದಕ್ಕೆ NS ಅಂತ ಕರೀತಾರೆ. ಇದು ಟಾಸಿಂಗ್ ಎ ಕಾಯಿನ್ ಆಯ್ತು. ಈಗ ಟಾಸಿಂಗ್ 2 ಕಾಯಿನ್ಸ್ ತಗೊಳ್ಳೋಣ. 2 ಕಾಯಿನ್ಸ್ ಅಥವಾ ಟಾಸಿಂಗ್ ಎ ಕಾಯಿನ್ ಟ್ವೈಸ್ ಅಂತಾನು ಬರುತ್ತೆ, ಅಥವಾ ಟಾಸಿಂಗ್ 2 ಕಾಯಿನ್ಸ್ ಅಂತಾನೆ ತಗೊಳ್ಳೋಣ. 2 ಕಾಯಿನ್ಸ್, 2 ಕಾಯಿನ್ ಟಾಸ್ ಮಾಡಿದಾಗ ನೋಡಿ ನಮಗೆ 2 ಕಾಯಿನಲ್ಲೂ ಹೆಡ್ ಬರ್ಬೋದು, 2 ಕಾಯಿನಲ್ಲೂ ಟೈಲ್ ಬರ್ಬೋದು. ಫಸ್ಟ್ ಟೈಲ್ ಬಂದೆ ಆಮೇಲೆ ಹೆಡ್ ಬರ್ಬೋದು, ಫಸ್ಟ್ ಹೆಡ್ ಬಂದೆ 2 ಕಾಯಿನಲ್ಲಿ, ಒಂದು ಕಾಯಿನಲ್ಲಿ ಹೆಡ್ ಬಂದು ಇನ್ನೊಂದು ಕಾಯಿಲ್ ಟೈಲು, ಇನ್ನೊಂದು ಕಾಯಿನಲ್ಲಿ ಟೈಲ್ ಬಂದು ಇನ್ನೊಂದು ಕಾಯಿಲ್ ಹೆಡ್, ಬೇರೆ ಬೇರೆ ಇದು TH ಬೇರೆ HT ಬೇರೆ. ಈಗ 2 ಕಾಯಿನ್ ಟಾಸ್ ಮಾಡಿದಾಗ ಅಥವಾ ಒಂದೇ ಕಾಯಿನ್ 2 ಸಲ ಟಾಸ್ ಮಾಡಿದಾಗ ಇದೆ ಸೇಮ್. ಈಗ ಏನಾಯ್ತು ಎಸ್ ನೋಡಿ, HH TT TH HT. ಈಗ ಇದ್ರದ್ದು NS ಏನಾಯ್ತದೆ, ಒಟ್ಟು ಎಷ್ಟಿದೆ 4 ನೋಡಿ. NS ಅಂದ್ರೆ ಗೊತ್ತಾಯ್ತು, S ಅಂದ್ರೆ ಗೊತ್ತಾಯ್ತು. S ಅಂದ್ರೆ ನೋಡಿ ಇದಕ್ಕೆ ಸ್ಯಾಂಪಲ್ ಸ್ಪೇಸ್ ಅಂತ ಕರೀತಾರೆ. ಪಾಸಿಬಲ್ ಔಟ್ಕಮ್ ಆಫ್ ಎನ್ ಇವೆಂಟ್, ಏನೇನು ಪಾಸಿಬಲ್ ರಿಸಲ್ಟ್ ಬರ್ಬೋದೋ ಎಲ್ಲಾ ಸೇರಿಸ್ತೀವಲ್ಲ, ಎಲ್ಲ ಬರೀತೀವಲ್ಲ, ಅದಕ್ಕೆ ಸ್ಯಾಂಪಲ್ ಸ್ಪೇಸ್ ಅಂತ ಕರೀತಾರೆ. ಅದೇ ತರ ಟಾಸಿಂಗ್ 3 ಕಾಯಿನ್, 3 ಕಾಯಿನ್ ಟಾಸ್ ಮಾಡಿದಾಗ ನೋಡಿ, 3 ಕಾಯಿನ್ ಟಾಸ್ ಮಾಡಿದಾಗ ಏನೇನು ಪಾಸಿಬಿಲಿಟಿ ಬರ್ತವೆ ಅಂದ್ರೆ 3 ಹೆಡ್ ಬರ್ಬೋದು, 3 ಟೈಲ್ ಬರ್ಬೋದು, 2 ಹೆಡ್ 1 ಟೈಲು, 2 ಟೈಲು 1 ಹೆಡ್, THT HTT HTH 1 2 3 4 5 6 7 ಇನ್ನೊಂದಿದೆ THH ನೋಡಿ 8 ಬರ್ತವೆ. NS is equal to 8 ನೋಡಿ. ಇವ್ ನೆನ್ಪಿಟ್ಕೋಬೇಕು ನೀವು. ಬರೀ ಒಂದೇ ಒಂದು ಕಾಯಿನ್ ಟಾಸ್ ಮಾಡಿದಾಗ NS is 2 HRT. ಟಾಸಿಂಗ್ 2 ಕಾಯಿನ್ಸ್ ಬಂದಾಗ 4, 3 ಬಂದಾಗ 8 ಬರುತ್ತೆ ಆಯ್ತಾ. ಅದೇ ತರ ಥ್ರೋಯಿಂಗ್ ಎ ಡೈ ಥ್ರೋ ಮಾಡಿದಾಗ ಸ್ಯಾಂಪಲ್ ಸ್ಪೇಸ್ ನೋಡಿ 1 2 3 4 5 6. NS ಏನಾಯ್ತದೆ 6 ಆಗುತ್ತೆ ನೋಡಿ. ಈಗ ನಿಮಗೆ ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಏನು ಗೊತ್ತಾಯ್ತು, NS ಏನು ಅಂತ ಗೊತ್ತಾಯ್ತು. NS ಕಂಡುಹಿಡಿಬೇಕಂದ್ರೆ ಸ್ಯಾಂಪಲ್ ಸ್ಪೇಸ್ ಒಳಗಡೆ ಎಷ್ಟು ಪಾಸಿಬಿಲಿಟಿ ಇದೆ ಅದು NS. ಈಗ ನೋಡಿ ಯಾವುದೋ ಒಂದು ಇವೆಂಟ್ ಪ್ರಾಬಬಿಲಿಟಿ ಕಂಡುಹಿಡಿಬೇಕಂದ್ರೆ PA ಅಂದ್ರೆ ಯಾವುದೋ ಒಂದು ಇವೆಂಟ್ ಇರ್ತದೆ ನೋಡಿ, ಯಾವುದೋ ಒಂದು ಇವೆಂಟ್. ಅವಾಗ NA ಅಂತಂದ್ರೆ ಯಾವ ಇವೆಂಟ್ ಕೊಟ್ಟಿರ್ತಾರೆ ಅದನ್ನ ಬರ್ಕೋಬೇಕು. NS ಅಂದ್ರೆ ನೋಡಿ ಸ್ಯಾಂಪಲ್ ಸ್ಪೇಸ್ ಅಲ್ಲಿ ಏನಿರ್ತದೆ ಅದು ಟೋಟಲ್. ಈ ತರ ಒಂದು ಲೆಕ್ಕ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಂತ ಆಯ್ತಾ. Problem number 1. 2 coins are tossed simultaneously. What is the probability? Of getting number 1 both heads, number 2 both tails, number 3 one head one tail, number 4 at least one head, number
5 at most 1 tail. ನೋಡಿ ಪ್ರಶ್ನೆ ಈ ತರ ಬರುತ್ತೆ ನೋಡಿ, ಒಂದೇ ಪ್ರಶ್ನೆ, ಒಂದೇ ಎಕ್ಸ್ಪೆರಿಮೆಂಟ್, ಪ್ರಶ್ನೆಗಳು 5 ಹಾಕೊಂಡಿದ್ದೀನಿ. ಈಗ ಫಸ್ಟ್ ಏನಪ್ಪಾ ಅಂದ್ರೆ ಸ್ಯಾಂಪಲ್ ಸ್ಪೇಸ್ ಬರ್ಬಿಡ್ಬೇಕು. ಸ್ಯಾಂಪಲ್ ಸ್ಪೇಸ್ ಅಂದ್ರೆ 2 ಕಾಯಿನ್ಸ್ ಆರ್ ಟಾಸ್ಡ್ ಸೈಮಲ್ಟೇನಿಯಸ್ಲಿ. 2 ಕಾಯಿನ್ಸ್ ಟಾಸ್ ಮಾಡಿದ್ದಾರೆ ಅಂತ ಕೊಟ್ಟಿದ್ದಾರೆ. 2 ಕಾಯಿನ್ಸ್ ಆರ್ ಟಾಸ್ಡ್ ಸೈಮಲ್ಟೇನಿಯಸ್ಲಿ ಅಂತಂದ್ರೆ S is equal to HH TT TH HT. 2 ಕಾಯಿನ್ಸ್ ಆರ್ ಟಾಸ್ಡ್ ಸೈಮಲ್ಟೇನಿಯಸ್ಲಿ ಅಂದ್ರೆ ಸ್ಯಾಂಪಲ್ ಸ್ಪೇಸ್ ಈ ತರ ಬರುತ್ತೆ. NS is equal to NS ಅಂದ್ರೆ ಏನಾಯ್ತದೆ 4 ಆಗುತ್ತೆ ನೋಡಿ. ಫಸ್ಟ್ ಇದು ಬರ್ಕೊಬಿಡ್ಬೇಕು. ಈಗ ನಿಮ್ಗೆ ಇಲ್ಲಿ ಒಟ್ಟು 5 ಇದೆ, 5 ಪ್ರಶ್ನೆ ಇದೆ. ಈಗ ನಾನು ಎ ಅಂತಂದ್ರೆ A is equal to both heads, probability of getting both heads ಅಂತ ತಗೋತೀನಿ. both heads ಅಂತ ತಗೊಂಡ್ರೆ ನೋಡಿ, ಈಗ ಸ್ಯಾಂಪಲ್ ಸ್ಪೇಸ್ ಅಲ್ಲಿ HH TT TH HT. HH ಇರೋದು ಒಂದೇ ನೋಡಿ, HH ಅಂತ ಬರುತ್ತೆ. ಎ ಅಂದ್ರೆ ಇದು ಒಂದೇ. ಬೋತ್ ಹೆಡ್ಸ್ ಅಂತಂದ್ರೆ ಒಂದೇ ಇರೋದು ನೋಡಿ, HH ಅದೊಂದು ಮಾತ್ರ ಬರ್ಕೋಬೇಕು. ಈಗ NA is equal to ಏನಾಗುತ್ತೆ, NA is equal to 1 ಒಂದೇ ತಾನೆ, HH ಅಂದ್ರೆ ಒಂದೇ. ಈಗ NA ಸಿಕ್ತು, NS ಸಿಕ್ತವ, PA ಕಂಡಿಡಿಯೋಣ. PA ಅಂತಂದ್ರೆ ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಬೋತ್ ಹೆಡ್ಸ್ ಅಂತ. ಎ ಅಂದ್ರೆ ನಾವು ಬೋತ್ ಹೆಡ್ಸ್ ಅಂತ ತಗೊಂಡಿದ್ವಿ. ABCD ಚೇಂಜ್ ಆಯ್ತಾ ಇರ್ತದೆ, ಆಯ್ತಾ. ಈಗ NA ಫಾರ್ಮುಲಾ ಏನು, NA/NS 1/4 ನೋಡಿ, ಮುಗೀತು. ಪ್ರಾಬಬಿಲಿಟಿ ಆಫ್ ಗೆಟಿಂಗ್ ಬೋತ್ ಹೆಡ್ಸ್ ಇಸ್ 1/4, ಆರ್ ಒಂದೊಂದ್ಸರಿ 1/4 ಅಂದ್ರೆ 0.25, ಅಥವಾ ಪರ್ಸೆಂಟೇಜ್ ಅಲ್ಲಿ ಹೇಳಿದ್ರೆ 0.25 into 100 ಮಾಡಿದ್ರೆ 25% ಅಂತ ಹೇಳ್ಬೋದು. ದಿಸ್ ಇಸ್ ಈಕ್ವಲ್ ಟು 0.25 ಆರ್ 25%. ಆಪ್ಷನ್ ಅಲ್ಲಿ ನಿಮಗೆ ಪರ್ಸೆಂಟೇಜ್ ಅಲ್ಲಿ ಕೊಟ್ಟಿದ್ರೆ ಇಂಟು 100 ಮಾಡ್ಕೋಬೇಕು. ಇಲ್ಲ ಈ ತರ ಡೆಸಿಮಲ್ ಅಲ್ಲಿ ಕೊಟ್ಟಿದ್ರೆ 0.25, ಯೂಶಲಿ ಫ್ರಾಕ್ಷನ್ ಅಲ್ಲೇ ಕೊಡೋದು. ಈಗ ಸೆಕೆಂಡ್ ಬನ್ನಿ, ಬೋತ್ ಟೈಲ್ಸ್. ಬಿ ಅಂದ್ರೆ ಬೋತ್ ಟೈಲ್ಸ್ ಅನ್ಕೊಳ್ಳಿ, ಬಿ ಅಂದ್ರೆ ಬೋತ್ ಟೈಲ್ಸ್. ಈಗ ಬಿ ಅಂದ್ರೆ ಏನಾಯ್ತದೆ ನೋಡಿ, ಬೋತ್ ಟೈಲ್ಸ್ ಏನಿದೆ ಇಲ್ಲಿ ಒಂದೇ ಇರೋದು, TT TT. NB ಏನಾಯ್ತದೆ 1. ವಾಟ್ ಇಸ್ PB, NB/NS. NB ಅಂದ್ರೆ 1, NS ಅಂದ್ರೆ 4, 1/4 ಆರ್ 0.25 ಆರ್ 25%. ನೋಡಿ, ಬೋತ್ ಹೆಡ್ಸ್ ಆಯ್ತು, ಬೋತ್ ಟೈಲ್ಸ್ ಆಯ್ತು. 1 ಹೆಡ್ 1 ಟೈಲ್ ಅಂತ ಇದೆ. 1 ಹೆಡ್ 1 ಟೈಲ್ ಅಂದ್ರೆ ಇದನ್ನ ಸಿ ಅನ್ಕೊಳ್ಳೋಣ. ಸಿ ಇಸ್ ಈಕ್ವಲ್ ಟು ಏನಾಯ್ತದೆ, 1 ಹೆಡ್ 1 ಟೈಲ್ ಅಂದ್ರೆ ನೋಡಿ, 1 ಹೆಡ್ ಇರ್ಬೇಕು, 1 ಟೈಲ್ ಇರ್ಬೇಕು. ನೋಡಿ, ಎರಡಿದೆ, ಇಲ್ಲೊಂದು ಟೈಲು, ಒಂದು ಹೆಡ್, ಇಲ್ಲೊಂದು ಹೆಡ್ ಟೈಲು. ಏನಾಯ್ತದೆ TH HT. ಈಗ NC ಏನಾಯ್ತು 2 ಆಯ್ತು. NC is equal to 2. ವಾಟ್ ಇಸ್ PC? PC ಅಂದ್ರೆ NC/NS. ನೋಡಿ, NS ಎಲ್ಲದಕ್ಕೂ ಕಾಮನ್, ಯಾವುದೇ ಪ್ರಾಬ್ಲಮ್ ತಗೊಳ್ಳಿ NS ಸೇಮು, ಮೇಲ್ ಮಾತ್ರ ಚೇಂಜ್ ಆಗ್ತಾ ಇರ್ತದೆ. NC ಎಷ್ಟು ಬಂದಪ್ಪ 2, NS 4, 2/4 ಅಥವಾ 1/2. 1/2 ಅಂದ್ರೆ 0.5 ಆರ್ 50% ಅಂತ ಹೇಳ್ಬೋದು. ನೋಡಿ, 1 ಹೆಡ್ 1 ಟೈಲ್. ನೋಡಿ, ಈ ತರ ಇವೆಲ್ಲ ಡೈರೆಕ್ಟ್ ಗೊತ್ತಾಗ್ಬಿಡ್ತದೆ. ಈಗ ನೋಡಿ, ನೆಕ್ಸ್ಟ್ ಬರುತ್ತೆ ಈ ಅಟ್ಲೀಸ್ಟ್ ಮತ್ತೆ ಅಟ್ಮೋಸ್ಟ್ ಅಂತ ಬರುತ್ತೆ. ತುಂಬಾ ಇಂಪಾರ್ಟೆಂಟ್. ಅಟ್ಲೀಸ್ಟ್ ಅಟ್ಮೋಸ್ಟ್ ಅಂತ ಬರುತ್ತೆ. ಟಾಸಿಂಗ್ ಕಾಯಿನ್ ಅಲ್ಲಿ ಅಟ್ಲೀಸ್ಟ್ ಅಟ್ಮೋಸ್ಟ್ ಅಂತ ಬರುತ್ತೆ. ನೋಡಿ, ಅಟ್ಲೀಸ್ಟ್ 1 ಹೆಡ್ ಅಂದ್ರೆ ನೆನ್ಪಿಟ್ಕೊಳ್ಳಿ, ಅಟ್ಲೀಸ್ಟ್ 1 ಹೆಡ್ ಅಂದ್ರೆ ಒಂದು ಇರ್ಲೇಬೇಕಲ್ಲಿ, ಒಂದಕ್ಕಿಂತ ಜಾಸ್ತಿನೂ ಇರ್ಬೋದು. ನೆನ್ಪಿಟ್ಕೊಳ್ಳಿ, ಅಟ್ಲೀಸ್ಟ್ ಅಂದ್ರೆ ಒಂದು ಇರ್ಲೇಬೇಕು, ಒಂದಕ್ಕಿಂತ ಜಾಸ್ತಿನೂ ಇರ್ಬೋದು ಅಂತ. ಅಟ್ಲೀಸ್ಟ್ ಅಂದ್ರೆ ಒಂದು ಇರ್ಲೇಬೇಕು. ಅಟ್ಲೀಸ್ಟ್ 1 ಹೆಡ್ ಅಂದ್ರೆ ಅಲ್ಲಿ 1 ಹೆಡ್ ಇರ್ಲೇಬೇಕು, 1 ಹೆಡ್ಗಿಂತ ಜಾಸ್ತಿ ಹೆಡ್ ಇರ್ಬೋದು. ಅರ್ಥ ಮಾಡ್ಕೊಳ್ಳಿ, ಆಯ್ತಾ. ಈಗ ಅಟ್ಲೀಸ್ಟ್ 1 ಹೆಡ್ ಅಂತಂದ್ರೆ ಇದಕ್ಕೆ ಡಿ ಅನ್ಕೊಳ್ಳೋಣ. ಡಿ ಅಲ್ವಾ, ಡಿ ಇಸ್ ಈಕ್ವಲ್ ಟು ಅಟ್ಲೀಸ್ಟ್ 1 ಹೆಡ್ ಅಂತ ಅಂದಾಗ ಅಲ್ಲಿ 1 ಹೆಡ್ ಇರಲೇಬೇಕು, 1 ಹೆಡ್ ಇರಲೇಬೇಕು. 1 ಹೆಡ್ ಇರೋದು ಫಸ್ಟ್ ತಗೊಳ್ಳಿ. 1 ಹೆಡ್ ಇರೋದು ನೋಡಿ, ಇಲ್ಲೂ 1 ಹೆಡ್ ಇದೆ, ಇಲ್ಲೂ 1 ಹೆಡ್ ಇದೆ, TH HT. ಆಮೇಲೆ ಇದು ಬರುತ್ತೆ, 1 ಹೆಡ್ ಇರಲೇಬೇಕು, 2 ಇರ್ಬೋದು, 2 ಇರಂಗಿಲ್ಲ ಅಂತ ಏನಿಲ್ಲ. ಅಟ್ಲೀಸ್ಟ್ ಅಂದ್ರೆ 1 ಇರಬೇಕು, ಒಂದಕ್ಕಿಂತ ಜಾಸ್ತಿನೂ ಇರ್ಬೋದು ಅಂದ್ರೆ ಹೆಚ್ಚು ತಗೋಬೇಕು. ನೋಡಿ, ಅಟ್ಲೀಸ್ಟ್ ಅಂತ ಬಂದಾಗ ನೆನ್ಪಿಟ್ಕೊಳ್ಳಿ, ಅಟ್ಲೀಸ್ಟ್ 1 ಹೆಡ್ ಅಂತ ಬಂದಾಗ 1 ಹೆಡ್ ಇರಬೇಕು, 1 ಹೆಡ್ ಇರಲೇಬೇಕು, ಒಂದಕ್ಕಿಂತ ಜಾಸ್ತಿ ಇರ್ಬೋದು, ಒಂದಕ್ಕಿಂತ ಕಮ್ಮಿ ಇರಬಾರ್ದು. ನೋಡಿ, TT ತಗೊಳಂಗಿಲ್ಲ, ಯಾಕಂದ್ರೆ ಹೆಡ್ಡೇ ಇಲ್ಲ ಅಲ್ಲಿ. 1 ಹೆಡ್ ಇರಲೇಬೇಕು. 1 ಹೆಡ್ ಇರೋದು ನೋಡಿ, ಇದು ಇದೆ, ಇದು ಇದೆ. ಒಂದಕ್ಕಿಂತ ಜಾಸ್ತಿ ಹೆಡ್ ಇರೋದು ತಗೋಬೇಕು, ಇದು ತಗೋಬೇಕು, ಇದೊಂದು ತಗೊಳಂಗಿಲ್ಲ.
ಇವಾಗ ವಾಟ್ ಈಸ್ ಪಿ ಡಿ ಇಸ್ ಈಕ್ವಲ್ ಟು ಎನ್ ಡಿ ಬೈ ಎನ್ ಎಸ್. ಎನ್ ಡಿ ಇಸ್ 3, ಎನ್ ಎಸ್ 4, 3/4 ಅಥವಾ 75%, 0.75 ಆರ್ 75%. ನೋಡಿ ಅಟ್ಲೀಸ್ಟ್ ಅಂತ ಬಂದಾಗ ಈ ತರ. ಅಟ್ಲೀಸ್ಟ್ ಇನ್ನೊಂದು ಮಾಡ್ತೀನಿ ನೋಡಿ. ಸಪೋಸ್ ಈಗ ನಿಮಗೆ ಅಟ್ಲೀಸ್ಟ್ 1 ಟೈಲ್ ಅಂತ ಇತ್ತು ಅನ್ಕೊಳ್ಳಿ. ಅಟ್ಲೀಸ್ಟ್ ಮಾಡ್ತಾ ಇರತ್ತೀಗ. ಅಟ್ಲೀಸ್ಟ್ 5th one, ಇದು 6th ಮಾಡೋಣ. ಅಟ್ಲೀಸ್ಟ್ 1 ಟೈಲ್. ಅಟ್ಲೀಸ್ಟ್ 1 ಟೈಲ್ ಅಂತ ಇರೋದ್ರಿಂದ ಇದು ಕೀ ಅನ್ಕೊಳ್ಳೋಣ. ಅಂದ್ರೆ ಒಂದು ಟೈಲ್ ಇರಲೇಬೇಕಲ್ಲಿ. ಒಂದು ಟೈಲ್ ಇರೋದು ಯಾವ್ದಪ್ಪ? ಫಸ್ಟ್ ಒಂದು ಟೈಲ್ ಇರೋದು ಬನ್ನಿ. ಇದು ಎರಡು 1 ಟೈಲ್ ಇದೆ. TH HT. ಅಟ್ಲೀಸ್ಟ್ ಅಂತ ಇರೋದ್ರಿಂದ 2 ಇರೋದು ತಗೋಬೇಕು. ಒಂದಕ್ಕಿಂತ ಜಾಸ್ತಿ ಇರೋದು, 1 ಅಂತ ಕೊಟ್ಟಿರೋದು, 1 ಟೈಲ್ ಇರೋದು ತಗೋಬೇಕು ಫಸ್ಟ್. ಅದಕ್ಕಿಂತ ಜಾಸ್ತಿ ಇರೋದಿದ್ರೆ ಅದನ್ನು ತಗೋಬೇಕು. ನೋಡಿ 2 ಟೈಲ್ ಇದೆ, ಜಾಸ್ತಿ ಇದೆ, ಅದನ್ನು ತಗೋಬೇಕು. TT. ಈಗ NE ಏನಾಯ್ತದೆ? 3. PE NE ಬೈ NS 3/4. ನೋಡಿ ಅಟ್ಲೀಸ್ಟ್ ಅಂತ ಬಂದಾಗ ನೆನ್ಪಿಟ್ಕೊಳ್ಳಿ. ಅಟ್ಲೀಸ್ಟ್ ಅಂತ ಬಂದಾಗ ಅಷ್ಟು ಇರಲೇಬೇಕು, ಅದಕ್ಕಿಂತ ಜಾಸ್ತಿನೂ ಇರ್ಬೋದು. ಆಯ್ತಾ? ಈಗ ನೆಕ್ಸ್ಟ್ ಅಟ್ಮೋಸ್ಟ್ ಬರೋಣ. ನೋಡಿ ಅಟ್ಮೋಸ್ಟ್ ಅಂತಂದ್ರೆ ನೋಡಿ ಅಟ್ಮೋಸ್ಟ್ ಅಂತ ಬಂದ್ರೆ ಈಗ ಎಸ್ ಏನಪ್ಪ? ಎಸ್ ಇಸ್ ಈಕ್ವಲ್ ಟು ಈ ತರ ಇದೆ. HH TT TH HT. ಅಟ್ಮೋಸ್ಟ್ ಅಂತಂದ್ರೆ ಅಟ್ಮೋಸ್ಟ್ 1 ಟೈಲ್ ಅಂತಂದ್ರೆ ನಾವು ಎಲ್ಲಿಂದ ಶುರು ಮಾಡ್ಬೇಕಂದ್ರೆ ನೋ ಟೈಲ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ 1 ಟೈಲ್ ಇರ್ಬೋದು ಅಂತ. ಮ್ಯಾಕ್ಸಿಮಮ್ ಅಂದ್ರೆ 1 ಟೈಲ್ ಇರ್ಬೋದು. ಅಂದ್ರೆ ಟೈಲ್ ಇಲ್ಲದೆ ಇರೋದು ತಗೋಬೇಕು. ಟೈಲ್ ಇಲ್ಲದೆ ಇರೋದು ತಗೋಬೇಕು ಇದಕ್ಕೆ. ಅಂದ್ರೆ ಇದಕ್ಕೆ ಏನಪ್ಪಾ ಆಗುತ್ತೆ ಅಂದ್ರೆ ಎಫ್ ಅಂತ ಅಂದ್ರೆ F ಇಸ್ ಈಕ್ವಲ್ ಟು ಈಗ ಅಟ್ಮೋಸ್ಟ್ 1 ಟೈಲ್ ಅಂತಂದ್ರೆ 1 ಟೈಲ್ ಅಂತ ಕೊಟ್ಟಿರೋ ನಾವು 0 ಅನ್ನು ತಗೋಬೇಕು. ಟೈಲ್ ಇಲ್ಲದೆ ಇರೋದು ತಗೋಬೇಕು, ಮತ್ತೆ 1 ಟೈಲು ತಗೋಬೇಕು. ಟೈಲ್ ಇಲ್ಲದೆ ಇರೋದು ತಗೋಬೇಕು, 1 ಟೈಲು ತಗೋಬೇಕು. ಒಂದಕ್ಕಿಂತ ಜಾಸ್ತಿ ತಗೊಳಂಗಿಲ್ಲ. ಒಂದಕ್ಕಿಂತ ಜಾಸ್ತಿ ತಗೊಳ್ಳೋದು ಯಾವಾಗ ಅಂದ್ರೆ ಅಟ್ಲೀಸ್ಟ್ ಅಂತ ಬಂದಾಗ. ಅಟ್ಮೋಸ್ಟ್ ಅಂತ ಬಂದಾಗ ಏನ್ ಕೊಟ್ಟಿರ್ತಾರೆ ಅದಕ್ಕಿಂತ ಕಡಿಮೆಯಿಂದ ಸ್ಟಾರ್ಟ್ ಮಾಡ್ಬೇಕು. ನೋಡಿ 1 ಟೈಲ್ ಅಂತ ಕೊಟ್ಟರಲ್ಲ, 0 ಟೈಲ್ ಇಂದ ಸ್ಟಾರ್ಟ್ ಮಾಡ್ಬೇಕು. ಅಂದ್ರೆ ಟೈಲ್ ಇಲ್ಲದೆ ಇರೋದು ತಗೋಬೇಕು. ಅಟ್ಮೋಸ್ಟ್ ಅಂತ ಕೊಟ್ಟಾಗ 1 ಟೈಲ್ ಅಂತ ಕೊಟ್ರೆ ಟೈಲ್ ಇಲ್ಲದೆ ಇರೋದು ತಗೋಬೇಕು, 1 ಟೈಲು ತಗೋಬೇಕು. ಈಗ ನೋಡಿ ಟೈಲ್ ಇಲ್ಲದೆ ಇರೋದು ಯಾವ್ದು ಇಲ್ಲಿ? HH ಅಂದ್ರೆ ಟೈಲ್ ಇಲ್ಲ, ಇದನ್ನು ತಗೋಬೇಕು. ಆಮೇಲೆ TT ತಗೊಳಂಗಿಲ್ಲ. ಯಾಕಪ್ಪ ಅಂದ್ರೆ ಮ್ಯಾಕ್ಸಿಮಮ್ ಅಂದ್ರೆ 1 ಟೈಲ್ ಇರಬೇಕು, 2 ಇರಬಾರ್ದು. ಇದು ತಗೊಳಂಗಿಲ್ಲ. ನೋಡಿ ಇದನ್ನು ತಗೋಬೇಕು, ಇದನ್ನು ತಗೋಬೇಕು. TH HT. ಈಗ NF ಏನಾಗುತ್ತೆ? PF ಇಸ್ ಈಕ್ವಲ್ ಟು NF ಬೈ NS. NF ಇಸ್ ಈಕ್ವಲ್ ಟು 3. ದಿಸ್ ಇಸ್ 4, 3/4. ನೋಡಿ ಈ ತರ. ಅಟ್ಮೋಸ್ಟ್ ಅಂತ ಬಂದ್ರೆ ನೆನ್ಪಿಟ್ಕೊಳ್ಳಿ, ಅಟ್ಮೋಸ್ಟ್ 1 ಟೈಲ್ ಅಂತ ಬಂದ್ರೆ ನಾವು ಟೈಲ್ ಇಲ್ಲದೆ ಇರೋದು ತಗೋಬೇಕು, ಟೈಲ್ ಇರೋ 1 ಟೈಲ್ ಇರೋದು ತಗೋಬೇಕು. ಸಪೋಸ್ ಈಗ ಇದೇ ಪ್ರಶ್ನೆ ಅಟ್ಮೋಸ್ಟ್ 2 ಟೈಲ್ಸ್ ಅಂತ ಕೊಟ್ಬಿಟ್ರು ಅನ್ಕೊಳ್ಳಿ. ಅಟ್ಮೋಸ್ಟ್ 2 ಟೈಲ್ಸ್ ಅಂತ ಕೊಟ್ಬಿಟ್ರು. ಅಟ್ಮೋಸ್ಟ್ 2 ಟೈಲ್ಸ್ ಅಂತ ಕೊಟ್ಟಾಗ ನೋಡಿ ಇದು G ಅನ್ಕೊಳ್ಳಿ. G ಇಸ್ ಈಕ್ವಲ್ ಟು ಫಸ್ಟ್ ನೋ ಟೈಲ್ ಇಂದ ಬರಬೇಕು. ಟೈಲ್ ಇಲ್ಲದೆ ಇರೋದ್ರಿಂದ ಬರ್ಬೇಕು. 0 ಟೈಲ್. ನೋಡಿ ಇದಕ್ಕೆ 1 ಟೈಲ್ ಇದ್ದಾಗ ಏನ್ ಮಾಡಿದ್ವಿ? 0 ಟೈಲ್ 1 ಟೈಲ್ ತಗೊಂಡ್ವಿ. ಇದಕ್ಕೆ 0 ಟೈಲ್ 1 ಟೈಲ್ 2 ಟೈಲ್ ಇಷ್ಟು ತಗೋಬೇಕು. ಈಗ 0 ಟೈಲ್ ಅಂದ್ರೆ ನೋಡಿ HH ಟೈಲೇ ಇಲ್ಲ, HH ತಗೋಬೇಕು. 1 ಟೈಲ್ ಇರೋದು ನೋಡಿ ಇವೆರಡು TH HT. 2 ಟೈಲ್ಸ್ ತಗೋಬೇಕು. ಅಟ್ಮೋಸ್ಟ್ 2 ಟೈಲ್ಸ್ ಅಂತ ಇದೆಯಲ್ವಾ, TT ತಗೋಬೇಕು. ನೋಡಿ ಈ ತರ ಅಟ್ಮೋಸ್ಟ್ 2 ಟೈಲ್ಸ್ ಅಂತ ಬಂದಾಗ ನೋಡಿ NG 4 ಆಗುತ್ತೆ, NS 4/4 1 ಆಗ್ತದೆ. ನೋಡಿ ಈ ತರ ಅಟ್ಮೋಸ್ಟ್ ಅಂತ ಬಂದಾಗ ನೆನ್ಪಿಟ್ಕೊಳ್ಳಿ, ಅಟ್ಮೋಸ್ಟ್ 1 ಟೈಲ್ ಅಂತ ಕೊಟ್ರೆ 0 ಟೈಲು ತಗೋಬೇಕು, 1 ಟೈಲು ತಗೋಬೇಕು. 0 ಟೈಲ್ ಅಂದ್ರೆ ಏನು? ಟೈಲ್ ಇಲ್ಲದೆ ಇರೋದು. 2 ಹೆಡ್ ಐತಲ್ಲ, ಇದೇ 0 ಟೈಲ್. 1 ಟೈಲ್ ಅಂದ್ರೆ ಎರಡು ಟೈಲ್ ಇರೋ ತಗೊಳಂಗಿಲ್ಲ. ಅಟ್ಮೋಸ್ಟ್ ಅಂತ ಬಂದ್ರೆ ಇಲ್ಲಿಗೆ ನಿಲ್ಲಿಸ್ಬಿಡ್ಬೇಕು. ಅವನಿಗೆ ಅಟ್ಲೀಸ್ಟ್ ಅಂತ ಬಂದ್ರೆ ಏನ್ ಕೊಟ್ಟಿರ್ತಾರೆ ಅಲ್ಲಿಂದ ಶುರು ಮಾಡಿ ಜಾಸ್ತಿಗೂ ಹೋಗ್ಬೋದು. ಈಗ ನೋಡಿ ಅಟ್ಲೀಸ್ಟ್ 1 ಹೆಡ್ ಅಂತ ಕೊಟ್ರೆ 1 ಹೆಡ್ ಇರೋದು ತಗೋಬೇಕು, 2 ಹೆಡ್ ಇರೋದು ತಗೋಬೇಕು, ನೆಕ್ಸ್ಟ್ ತಗೋಬೇಕು. ಹಿಂದ್ಗಡೆ ತಗೊಳಂಗಿಲ್ಲ, 0 ಹೆಡ್ ತಗೊಳಂಗಿಲ್ಲ. 0 ಇಂದ ಸ್ಟಾರ್ಟ್ ಮಾಡೋದು ಯಾವ್ದಕ್ಕಪ್ಪ ಅಂದ್ರೆ ಅಟ್ಮೋಸ್ಟ್ ಅಂತ ಕೊಟ್ರೆ. ನೋಡಿ ತುಂಬಾ ಇಂಪಾರ್ಟೆಂಟ್, ಅಟ್ಲೀಸ್ಟ್ ಅಟ್ಮೋಸ್ಟ್. ಈ ವಿಡಿಯೋನ ಸುಮಾರು ಸಲ ನೋಡಿ. ಅಟ್ಲೀಸ್ಟ್ ಅಟ್ಮೋಸ್ಟ್
ಗೊತ್ತಾಗುತ್ತೆ ಏನಂತ. ನೋಡಿ, 2 ಕಾಯಿನ್ ಅನ್ನ ಟಾಸ್ ಮಾಡಿದಾಗ 2 ಕಾಯಿನ್ಸ್ ಆರ್ ಟಾಸ್ಡ್ ಸೈಮಲ್ಟೇನಿಯಸ್ಲಿ ಅಂತ ಬಂದ್ರೆ ನೋಡಿ ಇಷ್ಟೇ ಕೇಳೋದು ನಿಮಗೆ. Three coins are tossed simultaneously. What is the probability of getting all heads, all tails, at least 2 tails, at most 2 heads? ನೋಡಿ, at least ಒಂದು, at most ಒಂದು ತಗೋತಾ ಇದ್ದೀನಿ. ಈಗ ನೋಡಿ, 1 ಕಾಯಿನ್ ಟಾಸ್ ಮಾಡಿದಾಗ 2 ಬರ್ತವೆ, ಎಚ್ ಟಿ. 2 ಕಾಯಿನ್ ಟಾಸ್ ಮಾಡಿದಾಗ 4 ಬರುತ್ತೆ, ಎಚ್ ಎಚ್ ಟಿ ಟಿ, ಟಿ ಎಚ್ ಎಚ್ ಟಿ. 3 ಕಾಯಿನ್ ಟಾಸ್ ಮಾಡಿದಾಗ 8 ಬರ್ತವೆ, 8. ಎಸ್ ಇಸ್ ಈಕ್ವಲ್ ಟು ಎಚ್ ಎಚ್ ಎಚ್, ಟಿ ಟಿ ಟಿ, ಎಚ್ ಟಿ ಟಿ, ಟಿ ಟಿ ಎಚ್, ಎಚ್ ಎಚ್ ಟಿ, ಟಿ ಎಚ್ ಟಿ, ಎಚ್ ಟಿ ಎಚ್. 1 2 3 4 5 6 7, ಇನ್ನೊಂದಿದೆ ಟಿ ಎಚ್ ಎಚ್. 3 ಕಾಯಿನ್ ಟಾಸ್ ಮಾಡಿದಾಗ ನೋಡಿ ಈ ತರ ಬರುತ್ತೆ. ಈಗ ಇಲ್ಲಿ ವಾಟ್ ಈಸ್ ಎನ್ ಎಸ್? ಎನ್ ಎಸ್ ಇಸ್ ಈಕ್ವಲ್ ಟು 8 ಆಯ್ತು. ಆಲ್ ಹೆಡ್ಸ್ ಮೊದಲನೇದು. ಎ ಇಸ್ ಈಕ್ವಲ್ ಟು ಏನಪ್ಪ? ಆಲ್ ಹೆಡ್ಸ್ ಅಂದ್ರೆ ಒಂದೇ ಇರೋದು, ಎಚ್ ಎಚ್ ಎಚ್. ಎನ್ ಎ ಇಸ್ ಈಕ್ವಲ್ ಟು 1 ಆಯ್ತು. ವಾಟ್ ಈಸ್ ಪಿ ಎ? ಎನ್ ಎ ಬೈ ಎನ್ ಎಸ್, ಎನ್ ಎ ಬೈ ಎನ್ ಎಸ್, 1/8 ಮುಗೀತಷ್ಟೇ. ಅದೇ ತರ ಆಲ್ ಟೇಲ್ಸ್. ಆಲ್ ಟೇಲ್ಸ್ ಅಂದ್ರೆ ಬಿ ಅನ್ಕೊಳ್ಳಿ. ಆಲ್ ಟೇಲ್ಸ್ ಅಂದ್ರೆ ಟಿ ಟಿ ಟಿ, ಎನ್ ಬಿ 1, ಪಿ ಬಿ ಎನ್ ಬಿ ಬೈ ಎನ್ ಎಸ್ 1/8. ಅಟ್ಲೀಸ್ಟ್ 2 ಟೈಲ್ಸ್. ನೋಡಿ, ಇವಾಗ ಅಟ್ಲೀಸ್ಟ್ 2 ಟೈಲ್ಸ್ ಅಂದ್ರೆ ಸಿ ಇಸ್ ಈಕ್ವಲ್ ಟು, ನೋಡಿ ಅಟ್ಲೀಸ್ಟ್ ಅಂತ ಬಂದಾಗ ಇನ್ನೊಂದ್ಸರಿ ಹೇಳ್ತೀನಿ ನೆನ್ಪಿಟ್ಕೊಳ್ಳಿ. ಅಟ್ಲೀಸ್ಟ್ ಅಂತ ಬಂದ್ರೆ 2 ಅಂತ ಕೊಟ್ಟವರಲ್ವಾ, 2 ಇಂದಾನೆ ಸ್ಟಾರ್ಟ್ ಮಾಡಬೇಕು. ನೆಕ್ಸ್ಟ್ 3 ತಗೋಬೇಕು. 2 ಇಂದ ಸ್ಟಾರ್ಟ್ ಮಾಡಿ 3 ತಗೋಬೇಕು. ನೋಡಿ, ಅಟ್ಲೀಸ್ಟ್ 2 ಟೈಲ್ಸ್ ಅಂದ್ರೆ 2 ಇರೋದು ಬರ್ಕೊಬಿಡಿ. ಫಸ್ಟ್ 2 ಟೈಲ್ಸ್ ಇರೋದು ನೋಡಿ, ಎಚ್ ಟಿ ಟಿ, ಎಚ್ ಟಿ ಟಿ, ಟಿ ಟಿ ಎಚ್, ಟಿ ಟಿ ಎಚ್, ಟಿ ಎಚ್ ಟಿ, ಟಿ ಎಚ್ ಟಿ. ಮತ್ತೆ ಅಟ್ಲೀಸ್ಟ್ ಅಂತ ಇರೋದ್ರಿಂದ 3 ಟೈಲ್ ಇರೋದು ಬರ್ಕೋಬೇಕು. 2ಕ್ಕಿಂತ ಜಾಸ್ತಿ ಇರೋದು ಬರ್ಬೇಕು. 2 ಮಿನಿಮಮ್ 2 ಇರ್ಬೇಕು. ನೋಡಿ, 2 ಇದೆ, 2 ಇದೆ, 2 ಇದೆ. ಆಯ್ತಾ? 2ಕ್ಕಿಂತ ಜಾಸ್ತಿ ಅಂದ್ರೆ 3 ಇರ್ತವೆ, ಅದನ್ನು ಬರ್ಕೋಬೇಕು. ಟಿ ಟಿ ಟಿ. ಈಗ ಎನ್ ಸಿ ಇಸ್ ಈಕ್ವಲ್ ಟು 4. ಪಿ ಸಿ ಇಸ್ ಈಕ್ವಲ್ ಟು ಏನಾಗ್ತದೆ? ಪಿ ಸಿ ಇಸ್ ಈಕ್ವಲ್ ಟು ಎನ್ ಸಿ ಬೈ ಎನ್ ಎಸ್